ಡೇ 8 ಇಂಗ್ಲೀಷ್ ಕಲಿಯಿರಿ. ಇವತ್ತು ನಾವು ಪೂರ್ಣಕಾಲಗಳನ್ನು ಕಲಿಯೋಣ. ಮೊದಲು ಈಗ ತಾನೇ ಮುಗಿದಿರುವ ಕೆಲಸ, ಅದನ್ನು ಪೂರ್ಣ ವರ್ತಮಾನ ಕಾಲ ಅಂತಾರೆ. ಹಿಂದಿನ ಸಮಯದಲ್ಲಿ ಆಗಲೇ ಮುಗಿದಿದ್ದ ಕೆಲಸ ಅಂದರೆ 2 ಕೆಲಸಗಳಲ್ಲಿ ಮೊದಲು ಮುಗಿದಿರುವ ಕೆಲಸವನ್ನು ಹೇಳಲಿಕ್ಕೆ ಪೂರ್ಣಭೂತ ಕಾಲವನ್ನು ಉಪಯೋಗಿಸ್ತಾರೆ. ಅದೇ ಥರದಲ್ಲಿ ಭವಿಷ್ಯದಲ್ಲಿ 2 ಕೆಲಸಗಳಲ್ಲಿ ಮೊದಲು ಮುಗಿಯುವ ಕೆಲಸವನ್ನು ಹೇಳಲು ಪೂರ್ಣ ಭವಿಷ್ಯತ್ ಕಾಲ ಅಂತಾರೆ. ಈಗ ತಾನೇ ಮುಗಿದಿರುವ ಕೆಲಸ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ರೂಲ್ ಇದರದ್ದು ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಹ್ಯಾಸ್ ಪ್ಲಸ್ ವರ್ಬ್ ಥರ್ಡನ್ನು ಪಾಸ್ಟ್ ಪಾರ್ಟಿಸಿಪಲ್ಸ್ ಅಂತಾರೆ. ಐ ವಿ ಯು ದೇ ಜೊತೆಗೆ ಹ್ಯಾವ್, ಹಿ ಶೀಟ್ ಬಂದಾಗ ಹ್ಯಾಸ್. ಎಕ್ಸಾಂಪಲ್, ನಾನು ಬರೆದಿದ್ದೇನೆ, ಐ ಹ್ಯಾವ್ ರಿಟನ್. ಅವನು ಹೋಗಿದ್ದಾನೆ, ಹಿ ಹ್ಯಾಸ್ ಗಾನ್. ಅವಳು ಅಡಿಗೆ ಮಾಡಿದ್ದಾಳೆ, ಶಿ ಹ್ಯಾಸ್ ಕುಕ್ಡ್. ನಾವು ಗೆದ್ದಿದ್ದೇವೆ, ವಿ ಹ್ಯಾವ್ ವನ್. ಅವರು ಬಂದಿದ್ದಾರೆ, ದೇ ಹ್ಯಾವ್ ಕಮ್. ಇದರ ನೆಗೆಟಿವ್ ರೂಲ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ನಾಟ್ ಅಥವಾ ಹ್ಯಾಸ್ ನಾಟ್ ಪ್ಲಸ್ ವರ್ಬ್ ಥರ್ಡ್. ನಾನು ಬರೆದಿಲ್ಲ, ಐ ಹ್ಯಾವ್ ನಾಟ್ ರಿಟನ್. ಅವನು ಹೋಗಿಲ್ಲ, ಹಿ ಹ್ಯಾಸ್ ನಾಟ್ ಗಾನ್. ನಾವು ನೋಡಿಲ್ಲ, ವಿ ಹ್ಯಾವ್ ನಾಟ್ ಸೀನ್. ಕ್ವಶನ್ ರೂಲ್ ಹ್ಯಾವ್ ಅಥವಾ ಹ್ಯಾಸ್ ಸಬ್ಜೆಕ್ಟ್ಗಿಂತ ಮೊದಲು ಬಂದು ನಂತರ ವರ್ಬ್ ಥರ್ಡ್ ಬಂದು ಕ್ವಶನ್ ಮಾರ್ಕ್. ನೀನು ತಿಂದಿದ್ದೀಯಾ, ಹ್ಯಾವ್ ಯು ಈಟನ್. ಅವಳು ಬಂದಿದ್ದಾಳೆಯೇ, ಹ್ಯಾಸ್ ಶಿ ಕಮ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹಿಂದೆ ನಡೆದ 2 ಕಾರ್ಯಗಳಲ್ಲಿ ಮೊದಲು ಮುಗಿದ ಕ್ರಿಯೆಯನ್ನು ಹೇಳಲು ಈ ಕಾಲವನ್ನು ಬಳಸುತ್ತಾರೆ. ರೂಲ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ವರ್ಬ್ ಥರ್ಡ್. ಎಲ್ಲ ಸಬ್ಜೆಕ್ಟ್ ಜೊತೆ ಹ್ಯಾಡ್ ಮಾತ್ರ ಬರುತ್ತದೆ ಇಲ್ಲಿ. ಎಕ್ಸಾಂಪಲ್, ನಾನು ಓದಿದ್ದೆ, ಐ ಹ್ಯಾಡ್ ರೆಡ್. ಅವನು ಹೇಳಿದ್ದನು, ಹಿ ಹ್ಯಾಡ್ ಟೋಲ್ಡ್. ನಾವು ತಲುಪಿದ್ದೆವು, ವಿ ಹ್ಯಾಡ್ ರೀಚ್ಡ್. ರೈಲು ಹೊರಟಿತ್ತು, ದ ಟ್ರೈನ್ ಹ್ಯಾಡ್ ಲೆಫ್ಟ್. ಅವರು ಕೆಲಸ ಮುಗಿಸಿದ್ದರು, ದೇ ಹ್ಯಾಡ್ ಫಿನಿಶ್ಡ್ ದ ವರ್ಕ್. ಇದರ ನೆಗೆಟಿವ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ನಾಟ್ ಪ್ಲಸ್ ವರ್ಬ್ ಥರ್ಡ್. ನಾನು ನೋಡಿದ್ದಿರಲಿಲ್ಲ, ಐ ಹ್ಯಾಡ್ ನಾಟ್ ಸೀನ್. ಅವಳು ಕೇಳಿದ್ದಿರಲಿಲ್ಲ, ಶಿ ಹ್ಯಾಡ್ ನಾಟ್ ಆಸ್ಟ್. ಕ್ವಶನ್ ರೂಲ್ ಇದರದ್ದೇ ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಥರ್ಡ್. ಅವನು ಹೋಗಿದ್ದನ, ಹ್ಯಾಡ್ ಹಿ ಗಾನ್. ಅವಳು ಕೇಳಿದ್ದಳ, ನೀನು ಕೇಳಿದ್ದೆಯಾ, ಹ್ಯಾಡ್ ಯು ಹರ್ಡ್. ಹೀಗೆ. ನೆಕ್ಸ್ಟ್ ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್. ಭವಿಷ್ಯದಲ್ಲಿ ಒಂದು ಸಮಯಕ್ಕೆ 2 ಕಾರ್ಯಗಳು ಮುಗಿದಾಗ ಮೊದಲು ಮುಗ್ದ ಕೆಲಸವನ್ನು ಹೇಳಲು ಇದನ್ನು ಉಪಯೋಗಿಸ್ತಾರೆ. ರೂಲ್ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್. ಎಲ್ಲ ಸಬ್ಜೆಕ್ಟ್ ಜೊತೆ ವಿಲ್ ಹ್ಯಾವ್ ಬರುತ್ತದೆ. ಎಕ್ಸಾಂಪಲ್, ನಾನು ನಾಳೆ ಕೆಲಸ ಮುಗಿಸಿರುತ್ತೇನೆ, ಐ ವಿಲ್ ಹ್ಯಾವ್ ಫಿನಿಶ್ ದ ವರ್ಕ್ ಟುಮಾರೋ. ಅವನು ಬಂದಿರುತ್ತಾನೆ, ಹಿ ವಿಲ್ ಹ್ಯಾವ್ ಕಮ್. ಅವರು ಪರೀಕ್ಷೆ ಬರೆದಿರುತ್ತಾರೆ, ದೇ ವಿಲ್ ಹ್ಯಾವ್ ರಿಟನ್ ದ ಎಕ್ಸಾಮ್. ಇದರ ನೆಗೆಟಿವ್ ರೂಲ್ ಸಬ್ಜೆಕ್ಟ್ ಪ್ಲಸ್ ವಿಲ್ ನಾಟ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್. ನಾನು ಹೋಗಿರುವುದಿಲ್ಲ, ಐ ವಿಲ್ ನಾಟ್ ಹ್ಯಾವ್ ಗಾನ್. ಕ್ವಶನ್ ರೂಲ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್. ಅವಳು ತಲುಪಿರುತ್ತಾಳೆಯೇ, ವಿಲ್ ಶಿ ಹ್ಯಾವ್ ರೀಚ್ಡ್. ನೋಡಿ, ಇದು ಬಹಳ ಕಡಿಮೆ ಯೂಸ್ ಆಗ್ತದೆ. ಇದರ ಯೂಸ್ ಅಷ್ಟೇನೂ ಇಲ್ಲ, ಸ್ಪೋಕನ್ ಇಂಗ್ಲೀಷಲ್ಲಿ ಬಹಳ ಕಡಿಮೆ.